ಏನು NLP ಆ್ಯಂಡ್ ಇದನ್ನು ಚೈಲ್ಡ್ ಡೆವಲಪ್ಮೆಂಟ್ ಅಂತ ನೋಡಿದಾಗ ಹೇಗೆ ಅದನ್ನು ಕನ್ಸಿಡರ್ ಮಾಡ್ಬೋದು? ಲ್ಯಾಂಗ್ವೇಜ್ ಚೇಂಜ್ ಮಾಡಿದರೆ ನಿಮ್ಮ ಮೈಂಡ್ ಹೆಂಗೆ ರೀಪ್ರೋಗ್ರಾಮ್ ಮಾಡ್ತೀರಾ? ಸೊ ನಿಮ್ಮ ಲ್ಯಾಂಗ್ವೇಜ್ ಮೇಲೇ ಇದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ಮಕ್ಕಳು ಓದಬೇಕಾದ್ರೆ ಕಾನ್ಷಿಯಸ್ ಬ್ರೈನು ಅನ್ಕಾನ್ಷಿಯಸ್ ಬ್ರೈನು ಅಲೈನ್ ಆಗಿರಬೇಕು. ಸೊ ನಿಮಗೆ ಅದು ರಿಮೋಟ್ ಕಂಟ್ರೋಲ್ ಥರ. ಮಕ್ಕಳ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಒಂದು NLP ಹೇಗೆ ಅದು ಮ್ಯಾಟ್ರ್ ಆಗುತ್ತೆ? NLP ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸಿಂದ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ, ನೀವು ಸ್ಟೇಟಲ್ಲಿ ಇರ್ತೀರ, ಯು ಡೋಂಟ್ ಗೆಟ್ ಟಯರ್ಡ್. ಮಕ್ಕಳ ಬ್ರೈನ್ ಒಳಗೆ ಏನಾಗ್ತಾ ಇರುತ್ತೆ ಅಂದರೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವ್ರು ಅದನ್ನು ಹೇಗೆ ಪರ್ಸೀವ್ ಮಾಡ್ತಾರೆ? ಒಬ್ರಿಗೆ ಬಂದು ಆಡಿಟರಿ ಇರುತ್ತೆ, ಒಬ್ರಿಗೆ ಬಂದು ಕೈನಸ್ಥೆಟಿಕ್ ಇರುತ್ತೆ, ಒಬ್ರಿಗೆ ಬಂದು ವಿಜುವಲ್ ಇರುತ್ತೆ. ಸೊ ಡಿಫ್ರೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಇರುತ್ತೆ. ಕೋಪ ಮಾಡ್ಕೊಳ್ತಾರೆ ಆ್ಯಂಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ. ಇದೆಲ್ಲ ತುಂಬ ನಾವು ಪೇರೆಂಟ್ಸಿಂದ ಕೇಳ್ತಾ ಇದ್ದೀವಿ. ಅವ್ರಿಗೆ ಸೊಲ್ಯೂಷನ್ಸ್ ಬೇಕಾಗಿಲ್ಲ, ಅವರೇ ಕಂಡು ಹಿಡ್ತಾರೆ. ದೆನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಎಮೋಷನ್ಸ್. ಎಷ್ಟೋ ಸಲ ನಾವು ಮಕ್ಕಳನ್ನ ಟ್ಯಾಗ್ ಮಾಡ್ಬಿಡ್ತೀವಿ. ಅಂದರೆ ನೀನು ಈ ಥರ, ಹೀಗೆ, ನೀನು ಎಷ್ಟು ಹೇಳಿದ್ರು ಕೇಳಲ್ಲ, ಸೋಮಾರಿ, ಈ ಥರ ವರ್ಡ್ಸು ಮಕ್ಕಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡಿ? ಅಂದರೆ ಅದು ಅನ್ಕಾನ್ಷಿಯಸ್ ಬ್ರೈನ್ ಹೋಗ್ಬಿಟ್ಟು ಅವ್ರು ನಂಬಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಿಕಾಸ್ ಬ್ರೈನ್ಗೂ ಇಮ್ಯಾಜಿನೇಷನ್ಗೂ ರಿಯಾಲಿಟಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಬರೀ ಇದು ಸಮಸ್ಯೆ ಗ್ಯಾಡ್ಜೆಟ್ಸ್ ಯೂಸ್ ಮಾಡೋರಲ್ಲೇ ಇದೆಯಾ? ಅವ್ರಿಗೇನು ಇಷ್ಟ ಅದನ್ನು ತಿಳ್ಕೊಂಡು ಅವ್ರಿಗೆ ಅದನ್ನು ಕೊಟ್ಟರೆ ಅವರು ಪ್ರಾಬಬ್ಲಿ ದೇ ವಿಲ್ ನಾಟ್ ಕಮ್ ಟುವರ್ಡ್ಸ್, ನಾಟ್ ಪ್ರಾಬಬ್ಲಿ ದೇ ವಿಲ್ ನಾಟ್ ಕಮ್. ಮಕ್ಕಳಲ್ಲಿ ಎಮೋಷ್ನಲಿ ಅವರು ಹೇಗೆ ಬೆಳೀತಾ ಇದ್ದಾರೆ, ಮಕ್ಕಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದ್ರಿಂದ ಅವರ ಒಂದು ಎಮೋಷ್ನಲ್ ವೆಲ್ ಬೀಯಿಂಗ್ ಹೇಗಿದೆ ಅಂತ ನಾವು ತಿಳ್ಕೊಳ್ಬೋದು. ಅವರ ಬ್ರೈನ್ ಹೇಗೆ ವಯರ್ ಆಗಿದೆ, ಹಾಗೆ ಅವರ ಬೆಳವಣಿಗೆಯಲ್ಲಿ ಒಂದು ಮೆದುಳಿನ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ, ನಂಬಿಕೆಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ, ಲ್ಯಾಂಗ್ವೇಜ್ನ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ, ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಅದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳಿ. ಈ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಹೇಗೆ ನಾವು ಮಕ್ಕಳ ಸಕಾರಾತ್ಮಕ ಬೆಳವಣಿಗೆಯಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮ್ಯಾಜಿಕ್ ಆಫ್ ಚೇಂಜ್ ಅನ್ನುವಂಥ NLP ಕೋಚಿಂಗ್ ಸೆಂಟರ್. ಇದರ ಸಂಸ್ಥಾಪಕರು ಮ್ಯಾಜಿಕಲ್ ರಫಿ ಅಂತ. ಇವರ ಅಡಿಯಲ್ಲಿ ಇವರು ಟ್ರೈನ್ಡ್ ಆಗಿರುವಂಥ ಒಬ್ಬ NLP ಕೋಚ್. ಸಾಕಷ್ಟು 8 ವರ್ಷಗಳಿಗೂ ಹೆಚ್ಚು ಕಾಲ ಇವರು ಈ ಒಂದು NLP ಟ್ರೈನಿಂಗನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ ಆಂಟ್ರಪ್ರನರ್ಸ್ ಇರ್ಬೋದು, ಕಾರ್ಪೊರೇಟ್ಸ್ ಇರ್ಬೋದು, ಟೀಚರ್ಗಳಿಗೆ, ಸ್ಪೋರ್ಟ್ ಪರ್ಸ್ನಾಲಿಟೀಸ್ಗಳಿಗೆ, ಸಾಕಷ್ಟು ಜನರಿಗೆ ಇವರು ಈ ಒಂದು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತು ನಾವು ಮಕ್ಕಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಸಮಸ್ಯೆಗಳಿರ್ಬೋದು, ಹಾಗೆ ಮಾನಸಿಕವಾಗಿ ಕುಗ್ಗುತ್ತಾ ಇರುವಂತಹ ಸಮಸ್ಯೆಗಳಿರ್ಬೋದು, ಈ ನಿಟ್ಟಿನಲ್ಲಿ ನಾವು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಏನಿದೆ ಅದು ಹೇಗೆ ಸಹಾಯಕಾರಿಯಾಗಿರುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಾಗಿಯೇ ಈ ಒಂದು ವಿಶೇಷವಾದಂತಹ ಪಾಡ್ಕಾಸ್ಟ್. ಹಾಗಾದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಗಾಯತ್ರಿ ಸುಂದರ್ ಅವರನ್ನು, ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದಕ್ಕೂ ಮುನ್ನ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಈ NLP ಬಗ್ಗೆ ಕೇಳಿದ್ದೀವಿ, ಬಟ್ ಆ್ಯಕ್ಚುಲಿ ಏನು NLP ಆ್ಯಂಡ್ ಇದನ್ನು ಚೈಲ್ಡ್ ಡೆವಲಪ್ಮೆಂಟ್ ಅಂತ ನೋಡಿದಾಗ ಹೇಗೆ ಅದನ್ನು ಕನ್ಸಿಡರ್ ಮಾಡ್ಬೋದು? ಓಕೆ, ಇದು NLP ಬಂದು ಇದು ಒಂದು ಲ್ಯಾಂಗ್ವೇಜು. ನಾವು ಮಾತಾಡೋದು, ನಮ್ಮ ಭಾಷೆ ಹೆಂಗೆ ನಮ್ಮ ಮೈಂಡ್ ಮೇಲೆ ಪ್ರಾಕ್ಟೀಸ್ ಆಗುತ್ತೆ, ನಮ್ಮ ಆ್ಯಕ್ಷನ್ ಮೇಲೆ ಏನು ಡಿಪೆಂಡ್ ಆಗುತ್ತೆ ಅಂತ ಇದು NLP ಅಂತ. ಅದು ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡಿದರೆ ನಿಮ್ಮ ಮೈಂಡ್ ಹೆಂಗೆ ರೀಪ್ರೋಗ್ರಾಮ್ ಮಾಡ್ತೀರಾ? ಸೊ ನಿಮ್ಮ ಲ್ಯಾಂಗ್ವೇಜ್ ಮೇಲೇ ಇದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ನ್ಯೂರೋ ಅಂದರೆ ನಿಮ್ಗೆ ಗೊತ್ತು, ಲೈಕ್ ನರ್ವ್ ಸಿಸ್ಟಮ್ ಎಲ್ಲ. ಲಿಂಗ್ವಿಸ್ಟಿಕ್ ಅಂದರೆ ಇಟ್ ಈಸ್ ಅ ಲ್ಯಾಂಗ್ವೇಜ್, ನೀವು ಮಾತಾಡೋದು ಭಾಷೆ. ಅದು ಪ್ರೋಗ್ರಾಮ್, ಅದು ಭಾಷೆಯಿಂದ ಹೆಂಗೆ ಪ್ರೋಗ್ರಾಮ್ ಮಾಡ್ತೀವಿ ಅದನ್ನೇ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ಸೊ ನಮಗೆ ಕಾನ್ಷಿಯಸ್ ಬ್ರೈನು ಅನ್ಕಾನ್ಷಿಯಸ್ ಬ್ರೈನು ಎರಡಿದೆ. ಓಕೆ, ಸೊ ಕಾನ್ಷಿಯಸ್ ಬ್ರೈನ್ಗೆ ಗೊತ್ತಾಗುತ್ತೆ ನೀವೇನೇನು ಮಾಡ್ತೀರಾ ಅಂದರೆ.
ಬಟ್ ಆ್ಯಕ್ಚುಲಿ ಎಲ್ಲ ಪ್ಯಾಟರ್ನ್ಸು ಅನ್ಕಾನ್ಷಿಯಸ್ ಬ್ರೈನಿಂದಾನೇ ಬರುತ್ತೆ. ಓಕೆ, ಇವಾಗ ಈ ಅನ್ಕಾನ್ಷಿಯಸ್ ಬ್ರೈನ್ಗೆ ಕಾನ್ಷಿಯಸ್ ಬ್ರೈನ್ಗೆ ಅಲೈನ್ಮೆಂಟ್ಸ್ ಇದೆಯಾ, ಅದರಿಂದ ನಮ್ಮ ಆ್ಯಕ್ಷನ್ಸ್ ಕರೆಕ್ಟ್ ಇದೆಯಾ, ನಾವು ಏನೇನು ಮಾಡ್ತೀವಿ ಅದನ್ನು ಇವಾಗ ಒಂದು ಮಕ್ಕಳು ಓದಬೇಕಾದ್ರೆ ಕಾನ್ಷಿಯಸ್ ಬ್ರೈನು ಅನ್ಕಾನ್ಷಿಯಸ್ ಬ್ರೈನು ಅಲೈನ್ ಆಗಿರಬೇಕು. ಸೊ ನಿಮಗೆ ಅದು ರಿಮೋಟ್ ಕಂಟ್ರೋಲ್ ಥರ, ನೀವು ನಿಮ್ಮ ಬ್ರೈನ್ಗೆ ಹೆಂಗೆ ನೀವು ಪ್ರೋಗ್ರಾಮ್ ಮಾಡ್ತೀರಾ ಆ ಥರ ಪ್ರೋಗ್ರಾಮ್ ಮಾಡಿ ನೀವು ಏನೇನು ಬೇಕು ಅದಕ್ಕೆ ಕಮಾಂಡ್ಸ್ ಕೊಟ್ಟು ಅದನ್ನು ನೀವು ಆ್ಯಕ್ಷನ್ ಹೆಂಗೆ ಮಾಡಬೇಕು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ವಾಟ್ ಈಸ್ ನ್ಯೂರೋ. ಸೊ ಎವ್ರಿ ಆ್ಯಕ್ಷನ್ ನಮ್ಮ ಮೈಂಡ್ ಮತ್ತು ಬಾಡಿ ಕನೆಕ್ಟ್ ಆಗಿದೆ. ಮೈಂಡ್ ಆ್ಯಂಡ್ ಬಾಡಿ ಬಂದು ಇಟ್ಸ್ ಅ ಪಾರ್ಟ್ ಆಫ್ ದ ಸೇಮ್ ಸಿಸ್ಟಮ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡು. ಸೊ ನಿಮ್ಮ ಮೈಂಡ್ ಹೆಂಗೆ ಮಾಡ್ತೀರಾ ಅದೇ ಥರ ನಿಮ್ಮ ಬಾಡಿ ರಿಯಾಕ್ಟ್ ಆಗುತ್ತೆ. ನಿಮ್ಮ ಬಾಡಿ ಹೆಂಗೆ ನೀವು ಆ್ಯಕ್ಷನ್ ಮಾಡ್ತೀರಾ ಅದು ಮೈಂಡ್ ಇಟ್ ಹ್ಯಾಸ್ ಕನೆಕ್ಷನ್ಸ್. ಓಕೆ. ಸೊ ಈಗ ಮಕ್ಕಳ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಒಂದು NLP ಹೇಗೆ ಅದು ಮ್ಯಾಟ್ರ್ ಆಗುತ್ತೆ? ಓಕೆ, ಇದು ಮಕ್ಕಳಿಗೆ ಬಂದು ಮಕ್ಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ NLP ತುಂಬ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಗೆ ಏನೇನು ಮಾಡ್ತೀವೋ ಅದನ್ನು ನಾವು ಮಾಡಬೇಕು. ಸೊ ಇವಾಗ ಓದಬೇಕಂದ್ರೆ ನೀವು ಒಂದು ಚಾಪ್ಟರ್ 4 hours ಓದ್ತೀರಾ. ಸೊ ನಿಮಗೆ NLP ಎಕ್ಸಸೈಸು ಪೀಕ್ ಪರ್ಫಾರ್ಮೆನ್ಸ್ ಸಿಕ್ಕಿದ್ರೆ ಆ 4 hours ರೀಡಿಂಗ್ ಟೈಮು ಯು ಕ್ಯಾನ್ ರೆಡ್ಯೂಸ್ ಇಟ್ ಟು 1.5 hours. ಸೊ NLP ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇಂದ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ, ನೀವು ಸ್ಟೇಟಲ್ಲಿ ಇರ್ತೀರಾ, ಯು ಡೋಂಟ್ ಗೆಟ್ ಟಯರ್ಡ್. ಫುಲ್ ಡೇ ಏನಾದರೂ ಮಾಡಿಬಿಟ್ಟು ಮಕ್ಕಳು ಸ್ಕೂಲ್ ಅಟೆಂಡ್ ಮಾಡ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಕೂಲಲ್ಲಿ ಇರ್ತಾರೆ. ಮನೆಗೆ ಬಂದ ಮೇಲೆ ಅವ್ರು ಹೋಮ್ವರ್ಕ್ ಮಾಡಬೇಕು, ಅವ್ರಿಗೆ ಪಾಠ ಓದಬೇಕು ಅಂದರೆ ಅವ್ರಿಗೆ ಆ ಎನರ್ಜಿ ಬೇಕು. ಕರೆಕ್ಟ್. ನೀವು ಊಟ ಕೊಡ್ತೀರಾ, ಬಾಡಿಗೆ ಎನರ್ಜಿ ಸಿಗುತ್ತೆ, ಮೈಂಡ್ಗೆ ಹೆಂಗೆ ಸಿಗುತ್ತೆ? ಸೊ ಮೈಂಡಿಗೆ ಎಕ್ಸಸೈಸ್ ಇರುತ್ತೆ. ಆ ಎಕ್ಸಸೈಸ್ ಮಾಡಿದ್ರೆ ಅದನ್ನು ನಾವು ಆ್ಯಂಕರ್ ಮಾಡಿಟ್ಟಿದ್ರೆ ಅವರು ತಕ್ಷಣ ಮನೆಗೆ ಬಂದ ತಕ್ಷಣ ಪಾಠ ಓದ್ತಾರೆ, ಕಲಿತಾರೆ, ನ್ಯೂ ಆಕ್ಟಿವಿಟೀಸು ಓದೋದು ಎಲ್ಲ ಈಸಿ ಆಗುತ್ತೆ ಅವ್ರಿಗೆ. ಅವ್ರಿಗದು ಒಂದು ಟಾಸ್ಕ್ ಥರ ನೋಡಲ್ಲ ಅವರು, ಅವ್ರಿಗೆ ಬಂದು ಈಸಿ ಇರುತ್ತೆ. ಓಕೆ. ಸೊ ಆ್ಯಕ್ಚುಲಿ ಈಗ ಒಂದು ಗ್ರೌಂಡ್ ಲೆವೆಲಲ್ಲಿ ನೋಡೋದಾದ್ರೆ ಮಕ್ಕಳ ಬ್ರೈನ್ ಒಳಗೆ ಏನಾಗ್ತಾ ಇರುತ್ತೆ ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವ್ರು ಅದನ್ನ ಹೇಗೆ ಪರ್ಸೀವ್ ಮಾಡ್ತಾರೆ? ಸಿ ಎಲ್ಲರಿಗೂ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಅಂತ ಇರುತ್ತೆ. ಓಕೆ, ಒಬ್ರಿಗೆ ಬಂದು ಆಡಿಟರಿ ಇರುತ್ತೆ, ಒಬ್ರಿಗೆ ಬಂದು ಕೈನಸ್ಥೆಟಿಕ್ ಇರುತ್ತೆ, ಒಬ್ರಿಗೆ ಬಂದು ವಿಜುವಲ್ ಇರುತ್ತೆ. ಸೊ ಡಿಫ್ರೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಇರುತ್ತೆ. ನಾನು ನಿಮ್ಮ ಜೊತೆ ಮಕ್ಳ ಹತ್ರ ಅವ್ರ ಲ್ಯಾಂಗ್ವೇಜ್ ಪ್ಯಾಟರ್ನ್ ಕಲ್ತ್ಕೊಂಡು ಅವ್ರ ಜೊತೆ ಆ ಥರ ಮಾತಾಡಬೇಕು. ಓಕೆ, ಇವಾಗ ಹೇಳ್ತಾರೆ ನಮ್ಮ ಮಗ ನನ್ನ ಮಾತನ್ನು ಕೇಳೋದೇ ಇಲ್ಲ, ತಿರ್ಗಾ ನೀವು ಹೇಳ್ತಾನೆ ಇರ್ತೀರಾ. ಹೌದು. ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರಿಗೆ ನೀವು ಕನ್ನಡಲ್ಲೇ ಮಾತಾಡ್ತೀರಾ, ಇಲ್ಲ ಇಂಗ್ಲೀಷಲ್ಲೇ ಮಾತಾಡ್ತೀರಾ, ಹಿಂದಿಯಲ್ಲೇ ಮಾತಾಡ್ತೀರಾ, ಬಟ್ ಅವ್ರ ಅನ್ಕಾನ್ಷಿಯಸ್ ಲ್ಯಾಂಗ್ವೇಜ್ ಪ್ಯಾಟರ್ನ್ ಅಂತ ಒಂದಿರುತ್ತೆ. ಓಕೆ, ಅದನ್ನ ಮಾತಾಡ್ತೀರಾ? ಇಲ್ಲ. ಸೊ ಅವ್ರು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೋ ಆ ಅನ್ಕಾನ್ಷಿಯಸ್ ಲ್ಯಾಂಗ್ವೇಜ್ ಪ್ಯಾಟರ್ನ್ ನೀವು ಕಲ್ತ್ಕೊಂಡು ಅದರಲ್ಲಿ ಮಾತಾಡಿದ್ರೆ ಅವ್ರ ಅನ್ಕಾನ್ಷಿಯಸ್ ಬ್ರೈನ್ಗೆ ಆ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಸೊ ಅದರಿಂದ ಅವ್ರ ಬಿಹೇವಿಯರ್ಸ್ ಆಕ್ಷನ್ಸ್ ಚೇಂಜ್ ಆಗುತ್ತೆ. ಸೊ ಬಟ್ ಪೇರೆಂಟ್ಸಿಗೆ ಅವು ತಮ್ಮ ಮಕ್ಕಳ ಲ್ಯಾಂಗ್ವೇಜ್ ಪ್ಯಾಟರ್ನ್ ಏನು ಅಂತ ಹೇಗೆ ಗೊತ್ತಾಗುತ್ತೆ? ಓಕೆ, ಇದು ಒಂದು ವಿ ಕಾಲ್ ಇಟ್ ಆಸ್ ಅ ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟೇ ಇದೆ. ಓಕೆ, NLP ಅಲ್ಲಿ ಹೆಂಗ್ ಕಂಡಿಡೋದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಬಿಗ್ ಪಿಕ್ಚರ್. ಓಕೆ, ಸೊ ಇದು ಇಫ್ ದೇ ಆರ್ ಟಾಕಿಂಗ್ ಅಬೌಟ್ ವಿಷನರಿ ವರ್ಡ್ಸ್ ಲೈಕ್ ಇಮೇಜ್, ಪಿಕ್ಚರ್, ಇದೆಲ್ಲ ಬಂದು ವಿಷನ್ ಅಲ್ಲಿ ಹೋಗುತ್ತೆ. ವಿಷನರಿ ಪರ್ಸನ್. ಕರೆಕ್ಟ್. ಐ ಕ್ಯಾನ್ ಹಿಯರ್ ಯು, ಐ ಕ್ಯಾನ್ ಲಿಸನ್, ಟೆಲ್ ಮಿ, ಇದೆಲ್ಲ ಬಂದು ಆಡಿಟರಿಯಲ್ಲಿ ಹೋಗುತ್ತೆ. ದೆನ್ ಅಗೇನ್ ಇಫ್ ದೇ ವಾಂಟೆಡ್ ಲೈಕ್ ಐ ಕ್ಯಾನ್ ಫೀಲ್ ವಾಟ್ ಯು ಆರ್ ಸೇಯಿಂಗ್, ಸೊ ಫೀಲಿಂಗ್ಸ್ ಎಲ್ಲ ಕೈನೆಸ್ಥೆಟಿಕ್ ಹೋಗುತ್ತೆ. ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಇರ್ತಾರೆ. ಸೊ ವೈಫ್ ಹೇಳ್ತಾರೆ ಇಲ್ಲಿ ಬಂದು ಕೂತ್ಕೊಳ್ಳಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ. ಹಸ್ಬೆಂಡ್ ಏನ್ ಹೇಳ್ತಾರೆ, ಕೇಳ್ತಾ ಇದೆ ಹೇಳು. ಕರೆಕ್ಟ್ ಅಲ್ಲ? ರಿಲೇಟ್ ಸೊ ಇವಾಗ ವೈಫ್ ಬಂದು ಕೈನೆಸ್ಥೆಟಿಕ್, ಹಸ್ಬೆಂಡ್ ಬಂದು ಆಡಿಟರಿ. ಇವಾಗ ವೈಫ್ ಏನಂತಾರೆ, ನಾನು ಕರೆದೆ ಅವ್ರು ಬಂದು ನಮ್ಮ ಜೊತೆ ಕೂತ್ಕೊಂಡಿಲ್ಲ. ಕರೆಕ್ಟ್. ಸೊ ದೇರ್ ಇಸ್ ಅ ಲ್ಯಾಂಗ್ವೇಜ್ ಡಿಫ್ರೆನ್ಸ್. ಸೊ ಇದನ್ನ ನಿಮ್ಗೆ ಅರ್ಥ ಆದ್ರೆ ಸೊ ನಿಮ್ ಮಕ್ಳ ಹತ್ರ ಇಲ್ಲ, ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಮಕ್ಕಳು
ಯಾವಾಗ್ಲೂ ಒಂದೇ ತರ ಇಲ್ಲ. ಅಂಡ್ ಕೋರ್ಸ್ ಎಲ್ಲರೂ ಯಾವಾಗ್ಲೂ ಒಂದೇ ತರ ಇರಲ್ಲ. ಬಟ್ ಅವರು ಈ ಟೈಮಲ್ಲಿ ಈ ಲ್ಯಾಂಗ್ವೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಈ ಟೈಮಲ್ಲಿ ನಾವು ಅವ್ರ ಹತ್ರ ಈ ತರ ಮಾತಾಡ್ಬೇಕು ಅಂತ ಹೇಗೆ ನಾವು ಬೇಸಿಕಲಿ ನಮ್ ಹ್ಯೂಮನ್ಸ್ 2 ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ವಿಲ್ ಬಿ ಪ್ರಿಡಾಮಿನೆಂಟ್. ಹ್ಮ್ ನಾವು ಎಲ್ಲ ಯೂಸ್ ಮಾಡ್ತೀವಿ, 5 ಲ್ಯಾಂಗ್ವೇಜ್ ಇದೆ, Okay. ಬಟ್ ನಾವು ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಪ್ರಿಡಾಮಿನೆಂಟ್ಲಿ 1 or 2 ವಿಲ್ ಬಿ ಮೋರ್. ಸೊ ಯು ಕ್ಯಾನ್ ಐಡೆಂಟಿಫೈ ಯಾವುದು ನಿಮ್ಮ ಮಕ್ಳದ್ದು ಪ್ರಿಡಾಮಿನೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನು. ಪೇರೆಂಟ್ಸ್ ಕೂಡ ಅದು ಲ್ಯಾಂಗ್ವೇಜ್ ಪ್ಯಾಟರ್ನ್ ಯೂಸ್ ಮಾಡ್ಬೋದು ಫಸ್ಟ್. Okay. ಸೊ ಇಟ್ ಇಸ್ ನಾಟ್ ನೆಸೆಸರಿ ಯಾವಾಗ್ಲೂ ಅದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಯು ವಿಲ್ ಐಡೆಂಟಿಫೈ, ಒಂದ್ಸಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, Okay. ಓ ನಮ್ಮ ಮಗ ಇದು ಲ್ಯಾಂಗ್ವೇಜ್ ಪ್ಯಾಟರ್ನ್, ನಮ್ಮ ಮಗಳದು ಇದು ಲ್ಯಾಂಗ್ವೇಜ್ ಪ್ಯಾಟರ್ನು. ಸೊ ಟೀಚರ್ಸ್ಗೂ ಈ ತರ ಇದ್ರೆ ಲೈಕ್ ಇಫ್ ದೇ ನೋ ದ ಸ್ಟೂಡೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನ್, ಅವ್ರಿಗೂ ಅನುಕೂಲ ಆಗುತ್ತೆ. ಓಕೆ, ನಾನು ಇವನ್ಗೆ ಈ ಲ್ಯಾಂಗ್ವೇಜ್ ಪ್ಯಾಟರ್ನ್ ಅಲ್ಲಿ ಹೇಳಿದ್ರೆ ಅವ್ನಿಗೆ ಅನ್ಕಾನ್ಶಿಯಸ್ ಹೋಗುತ್ತೆ ಅಂಡ್ ಹಿ ವಿಲ್ ಚೇಂಜ್ ಅಂಡ್ ದೇ ವಿಲ್ ಬಿ ಶಾಕ್ ಟು ಸಿ ಹೌ ಇಸ್ ದಿಸ್ ಹ್ಯಾಪನಿಂಗ್. ಕರೆಕ್ಟ್. ಸೊ ಅದೇ ತರ ನೀವು ಮಾಡ್ಬೋದು. ಓಕೆ. ಆ್ಯಂಡ್ ಆಲ್ಸೋ ಮಕ್ಕಳಲ್ಲಿ ಕಾಗ್ನಿಟಿವ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ 2 ಪಾರ್ಟ್ಸ್ ಇದೆ ಅಂತ ಹೇಳಿ ಗೊತ್ತು. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಲೆಫ್ಟ್ ಬ್ರೈನ್ ರೋಲ್ ಏನು, ರೈಟ್ ಬ್ರೈನ್ ರೋಲ್ ಏನು, ಆ್ಯಂಡ್ ಅದರ ವೈರಿಂಗ್ ರಿವೈರಿಂಗ್ ಅಲ್ಲಿ ನಾವು ಹೇಗೆ ವರ್ಕ್ ಮಾಡ್ಬೋದು? ಡೆಫಿನೆಟ್ಲಿ. ಸೊ ಲೆಫ್ಟ್ ಬ್ರೈನ್ ಇಸ್ ಮೋರ್ ಆಫ್ ಲಾಜಿಕಲ್ ಬ್ರೈನ್, ಎಲ್ಲರಿಗೂ ಗೊತ್ತು. ಸೊ ರೈಟ್ ಬ್ರೈನ್ ಅಲ್ಲಿ ಇಟ್ ಇಸ್ ಮೋರ್ ಆಫ್ ಕ್ರಿಯೇಟಿವ್ ಬ್ರೈನ್. ಓಕೆ, ಸೊ ದಿಸ್ ಇಸ್ ಲೈಕ್ ಎವ್ರಿ ಪೇರೆಂಟ್ಸ್ ವಿಲ್ ನೋ. ಆ್ಯಂಡ್ ನಾವು ಏನು ಮಾಡಬೇಕಂದ್ರೆ ಪೀಪಲ್ ಹೂ ಆರ್ ಗುಡ್ ಇನ್ ಅನಾಲಿಟಿಕ್ಸು, ಮ್ಯಾಥಮೆಟಿಕ್ಸು ಎಲ್ಲ ದೇ ಆರ್ ಮೋರ್ಲಿ ಆಫ್ ಅ ಲೆಫ್ಟ್ ಬ್ರೈನ್. ಪೀಪಲ್ ಹೂ ಆರ್ ಗುಡ್ ಇನ್ art direction, like all these paintings, that is like good in their right brain. That is a basic thing what people have understood. Okay? Correct. But now what we can do is we have to make sure that a right brain and a left brain operates equally. Because always there will be one brain operating dominant, predominant ಆಗಿ ವರ್ಕ್ ಮಾಡುತ್ತೆ. ಇವಾಗ ನಾವ್ ಏನ್ ಮಾಡಬೇಕು, ಈಕ್ವಲ್ ಆಗಿ ವರ್ಕ್ ಮಾಡಕ್ ಹೇಳ್ಬೇಕು. ಸೊ ಆ ಎಕ್ಸಸೈಸು, ಆ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಮಕ್ಳಿಗೆ ಹೇಳ್ಕೊಟ್ರೆ ಸಾಕು, ಅವ್ರ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಇಟ್ ವಿಲ್ ವರ್ಕ್ ಅಂಡ್ ವಿ ಕಾಲ್ ಇಟ್ ಆಸ್ ಪೀಕ್ ಪರ್ಫಾರ್ಮೆನ್ಸ್ ಮೈಂಡ್ ಸೆಟ್. ಸೊ ದ ಬ್ರೈನ್ ವಿಲ್ ಬಿ ವರ್ಕಿಂಗ್ ಪೀಕ್ ಇನ್ ದೇರ್ ಪೀಕ್ ಸ್ಟೇಟ್, ವೇರ್ ಅವ್ರಿಗೆ ಏನ ಕ್ರಿಟಿಕಲ್ ಥಿಂಕಿಂಗು, ಕ್ರಿಯೇಟಿವ್ ಥಿಂಕಿಂಗು, ಲಾಜಿಕಲ್ ಥಿಂಕಿಂಗು, ಲ್ಯಾಟ್ರಲ್ ಥಿಂಕಿಂಗು, ಮತ್ತೆ ಅವ್ರ ಫೋಕಸ್ಸು, ಮೆಮರಿ ಪವರು, ದೆನ್ ಎನಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸೆಟ್. ಮಕ್ಳಿಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸೆಟ್ ಹೇಳ್ಕೊಟ್ರೇನೆ ಸಾಕು. ಕರೆಕ್ಟ್. ಅದು ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅವರು ದೇ ವಿಲ್ ಬಿ ಅವೇರ್ನೆಸ್ ಇರುತ್ತೆ. ದೆನ್ ದೇ ವಿಲ್ ಬಿ ಏಬಲ್ ಟು ಡಿಸೈಡ್. ಕರೆಕ್ಟ್. ಸೊ ಎಲ್ಲ ಈಸಿ ಇರುತ್ತೆ. ಸೊ ಅವರು ಕ್ರಿಯೇಟಿವ್ ಆಗಿ, ಸೊ ನೀವು ಬಂದು ಒಂದು ಚಾಪ್ಟರ್ ಕೊಟ್ಟು ಇದು ಓದು 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 ಅಂದ್ರೆ ಅವ್ರು ಓದಕ್ಕಾಗಲ್ಲ. ಬಟ್ ಇಫ್ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಈಕ್ವಲ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವ್ರು ಕ್ರಿಯೇಟಿವಿಟಿ ಬರುತ್ತೆ. ಈ ಚಾಪ್ಟರ್ ಅನ್ನು ಹೆಂಗ್ ಓದಬೇಕು, ಹೌ ಟು ಕಂಪ್ಲೀಟ್ ಅ ಚಾಪ್ಟರ್. ಸೊ ದೇ ವಿಲ್ ಡೂ ಪಿಕ್ಚರ್ಸ್ ಆರ್ ದೇ ವಿಲ್ ಕಮ್ ಅಪ್ ವಿತ್ ಸಮ್ ಕ್ರಿಯೇಟಿವ್ ಐಡಿಯಾಸ್ ಟು ರೀಡ್ ದಟ್ ಚಾಪ್ಟರ್ ಅಂಡ್ ರಿಮೆಂಬರ್ ದಟ್. ಓಕೆ. ಓಕೆ, ಫೈನ್. ಆ್ಯಂಡ್ ಆಲ್ಸೋ ಈಗಿನ ಪೇರೆಂಟ್ಸಲ್ಲಿ ತುಂಬ ಚಾಲೆಂಜಿಂಗ್ ಅಂದರೆ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋದು. ಮಕ್ಕಳು ತುಂಬ ಈ ನಡುವೆ ಕೋಪ ಮಾಡ್ಕೊಳ್ತಾರೆ ಆ್ಯಂಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ. ಇದೆಲ್ಲ ತುಂಬ ನಾವು ಪೇರೆಂಟ್ಸಿಂದ ಕೇಳ್ತಾ ಇದ್ದೀವಿ. ಆ್ಯಂಡ್ ಎಸ್ಪೆಷಲಿ ಜೆನ್ ಆಲ್ಫಾ ಆ್ಯಂಡ್ ಜೆನ್ ಝಿ ಅಂತ ಏನು ಹೇಳ್ತೀವಿ ಮಕ್ಕಳಲ್ಲಿ, ಆ್ಯಂಡ್ ಮೇ ಬಿ ಡ್ಯೂ ಟು ದ ಗ್ಯಾಡ್ಜೆಟ್ಸ್ ಆಲ್ಸೋ. ಸೊ ಇದನ್ನ ನಾವು ಹೇಗೆ ನೋಡಬೇಕು ಆ್ಯಂಡ್ ಹೇಗೆ ವಾಟ್ ಇಸ್ ದ ಸೊಲ್ಯೂಷನ್, ಇದಕ್ಕೆ ಏನು ಮಾಡ್ಬೋದು ಎಮೋಷನಲ್ ರೆಗ್ಯುಲೇಷನ್ಗೆ? ಓಕೆ, ಸಿ ನಮ್ಮ ಕಾಲದಲ್ಲಿ ನಮಗೆ ಬಂದು ಎಮೋಷನ್ಸ್ ಇತ್ತು, ಬಟ್ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ನಮಗೆ. ಬಟ್ ಈ ಜನದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಪೇರೆಂಟ್ಸ್ ಶುಡ್ ಬಿ equipped and they should be skilled enough, not equipped, they should be skilled enough to regulate the kids' emotions. Okay. So our emotions bandu ನೀವು ಬಂದು if you are continuously they are doing, you need to interrupt their patterns. You should give time for them. ಅವ್ರ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರಿಗೆ ಏನು ಇಷ್ಟ ಇಲ್ಲ ಅವ್ರು ಅದನ್ನು ತಿಳಿಬೇಕು. ದೇ ಶುಡ್ ಅಂಡರ್ಸ್ಟ್ಯಾಂಡು. ಅದಾದಮೇಲೆ ಅವ್ರಿಗೆ ಅವ್ರಿಗೆ ಸೊಲ್ಯೂಷನ್ಸ್ ಬೇಕಾಗಿಲ್ಲ, ಅವರೇ ಕಂಡು ಹಿಡ್ತಾರೆ. ನೀವು ಕೂತ್ಕೊಂಡು ಅವ್ರು ಹೇಳೋದು ಕೇಳಿ, ಆಮೇಲೆ
ಅಭಿಪ್ರಾಯ ಅಡ್ವೈಸ್ ಎಲ್ಲ ಜಸ್ಟ್ ಯೋರ್ ಸಜೆಷನ್ಸ್ ಯು ಕ್ಯಾನ್ ಗಿವ್ ದೆಮ್ ದೆನ್ Okay. ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರೀಸನ್ ಫಾರ್ ದಟ್ ಎಮೋಷನ್ಸ್ ಸಿ ಎಮೋಷನ್ಸ್ ನೀವು ರೆಗ್ಯುಲೇಟ್ ಮಾಡ್ಬೇಕಂದ್ರೆ ಅದು ರೀಸನ್ಸ್ ಗೊತ್ತಾಗ್ಬೇಕು ನಮ್ಗೆ ಯಾಕೆ ಹಂಗ್ ಮಾಡ್ತಾ ಇದ್ದಾರೆ Okay. ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಪ್ಯಾಟರ್ನ್ ಇಂಟರಪ್ಟ್ ಮಾಡಿದ್ರೆ ಖಂಡಿತ ಯು ಕ್ಯಾನ್ ಬಿ ಅ ವೆರಿ ಗುಡ್ ಎಮೋಷನ್ಸ್ನ ಯು ಕ್ಯಾನ್ ಬ್ರಿಂಗ್ ಇಟ್ ಇನ್ ದೇರ್ ಬಿಹೇವಿಯರ್ಸ್. ಓಕೆ. ಈಗ ಒಂದು ರಿಯಲಿಸ್ಟಿಕ್ ಎಕ್ಸಾಂಪಲ್ ಅಂದರೆ, ಈಗ ಒಂದು ಮಗು ಫೋನ್ ಕೇಳುತ್ತೆ, ಬೇಡ ಅಥವಾ ನಾವು ಕೊಡ್ತೀವಿ, ಒಂದು 2 ಮಿನಿಟ್ಸ್ ನೋಡ್ಬಿಟ್ಟು ಕೊಡಿ. Correct. ಅದಕ್ಕೆ ಆ 2 ಮಿನಿಟ್ಸ್ ಟೈಮ್ ಫ್ರೇಮ್ ಆಗಿದ ತಕ್ಷಣ ಸ್ಟಾಪ್ ಮಾಡಬೇಕು ಅಂತ ಇರಲ್ಲ, ನಾವು ಕೇಳ್ತೀವಿ. ಸೊ ಅದು ಹಠ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ನೆಲದ ಮೇಲೆ ಹೊರಳಾಡುತ್ತೆ, ಕಿರ್ಚುತ್ತೆ. ಆ್ಯಂಡ್ ಆಲ್ಸೋ ದರ್ ಆರ್ ಇನ್ಸ್ಟೆನ್ಸಸ್, ನಾವು ಎಷ್ಟೊಂದು ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀವಿ, ಪ್ರಾಣ ಹೋಗೋಷ್ಟು ಅಂದರೆ ಸ್ಟ್ಯಾಬ್ ಮಾಡೋದಿರ್ಬೋದು, ಕುತ್ತಿಗೆ ಹಿಡಿಸ್ಕೋದು, ಈ ಥರ ಎಲ್ಲ ತುಂಬ ಫಿಯರ್ಸ್, ಅಗ್ರೆಸಿವ್ ಬಿಹೇವಿಯರ್ನ ನಾವು ನೋಡಿದ್ದೀವಿ. ಸೊ ಈ ಥರ ಬಿಹೇವಿಯರ್ ಪ್ಯಾಟರ್ನ್ಸ್ನ ನಾವು ಹೇಗೆ ಸ್ಟಾಪ್ ಮಾಡ್ಬೋದು? ಓಕೆ, ಫಸ್ಟು ನೀವು ಬಂದು ಲಿಮಿಟೇಷನ್, ಟೈಮ್ ಲಿಮಿಟ್ ಸ್ಟ್ರಿಕ್ಟಾಗಿ ಹೇಳ್ಬೇಕು. ಇಷ್ಟು 20 ಮಿನಿಟ್ಸ್ ಅಂದರೆ 20 ಮಿನಿಟ್ಸು. ಸೊ 20 ಮಿನಿಟ್ಸ್ ಆದಮೇಲೆ ಅವ್ರು ಏನು ಮಾಡಿದ್ರು ಆ್ಯಸ್ ಅ ಪ್ಯಾರೆಂಟ್, ಕ್ರಿಟಿಕಲ್ ಪ್ಯಾರೆಂಟ್, ಯು ಹ್ಯಾವ್ ಟು ಬಿ ಟೇಕ್ ಇಟ್ ಬ್ಯಾಕ್. ಓಕೆ. ಅವ್ರಿಗೆ ಹೋಮ್ವರ್ಕ್ ಇಷ್ಟು ಟೈಮಾ ತಗೊಳ್ಳಿ, ಇಲ್ಲ ಇಷ್ಟು ಟೈಮ್ ನಿಮಗೆ 15 ಮಿನಿಟ್ಸ್ 20 ಮಿನಿಟ್ಸ್ 20 ಮಿನಿಟ್ಸ್. ಇಲ್ಲ ಅವ್ರು ಜಗಳ ಮಾಡ್ತಾರೆ, ಅಳ್ತಾರೆ, ಅದನ್ನು ನೀವು ಸ್ವಲ್ಪ ಅವ್ರು ಬಿಟ್ರೂ ಅವ್ರಿಗೆ ಸೊ ಇದಾಗುತ್ತೆ. ಅವ್ರು ಆಳ್ತಾ ಇರ್ತಾರೆ, ಹಠ ಮಾಡ್ತಾರೆ. ಸೊ ಅವ್ರಿಗೆ ಸಿ ಅಗೇನ್ ಆ ಮೊಬೈಲ್ ನೀವು ತೆಗ್ದ್ಮೇಲೆ ಬೇರೆ ಅವ್ರಿಗೆ ಎಂಗೇಜ್ ಮಾಡಬೇಕು. ಯು ಹ್ಯಾವ್ ಟು ಗಿವ್ ದೆಮ್ ಸಮಥಿಂಗ್ ಡಿಫ್ರೆಂಟ್, ಆರ್ ಯು ಹ್ಯಾವ್ ಟು ಮೇಕ್ ದೆಮ್ play with them, read books for them, then engage them, tell them to do something. ಈ ಥರ ಎಲ್ಲ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನನ್ನನ್ನು ಕೇಳಿದ್ರೆ, ಐ ವಿಲ್ ಟೆಲ್ ಮೈ ಸನ್ ಟು ಡೂ ಜಗ್ಲಿಂಗ್, ಆರ್ ಐ ವಿಲ್ ಟೆಲ್ ಹಿಮ್ ಟು ಡೂ ಅ ಡಿಫ್ರೆಂಟ್ ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್. ಹೋಗಿ ಇದನ್ನು ಮಾಡು, ಈ 20 ಮಿನಿಟ್ಸ್ ಮುಗೀತು, ಇದನ್ನು ಹೋಗಿ ಮಾಡು. ಆರ್ ಜಸ್ಟ್ ಡೂ ಸಮಥಿಂಗ್, ಗೋ ಪೇಂಟ್ or do something and give them a better option. ಮಾಡ್ಲಿಲ್ಲ ಅಂದ್ರೆ ಅದನ್ನ, ಇಫ್ ದೇ ಸ್ಟಿಲ್ ವಾಂಟ್, ಇಲ್ಲ ನಂಗೆ ಇದೇ ಬೇಕು ಅಂದ್ರೆ, ಹೌ ಡು ಯು See, ಹ್ಯಾಂಡಲ್? you have to show action. You can't tell them that you go read, ನೀನು ಹೋಗಿ ಮಾಡು, ಅದೆಲ್ಲ. ಕಿಡ್ಸ್ ಪೇರೆಂಟ್ಸ್ ನೋಡಿ ಕಲಿತಾರೆ. ಪೇರೆಂಟ್ಸ್, ಇಟ್ ಇಸ್ ಅ ಮಸ್ಟ್, ದೇ ನೀಡ್ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್. ದೇ ಹ್ಯಾವ್ ಟು ಎಕ್ಸ್ಪ್ಲೇನ್, ಅವ್ರು ಎಕ್ಸ್ಪ್ಲೇನ್ ಮಾಡಲೇಬೇಕು. ಅವ್ರು ದೇ ಹ್ಯಾವ್ ಟು ಹ್ಯಾವ್ ದಟ್ ಬ್ಯಾಂಡ್ ವಿಡ್ತ್ ವಿತ್ ದ ಕಿಡ್ಸ್ ಆ್ಯಂಡ್ ದಟ್ ಟೈಮ್ ಆ್ಯಂಡ್ ಎಕ್ಸ್ಪ್ಲೇನ್ ದೆಮ್. ಅವ್ರು ಅರ್ಥ ಆಗುತ್ತೆ, ಮಕ್ಳಿಗೆ ಅರ್ಥ ಆಗುತ್ತೆ, ಮಕ್ಳು ಇಂಟೆಲಿಜೆಂಟು, ಕರೆಕ್ಟ್. ದೇ ಅಂಡರ್ಸ್ಟ್ಯಾಂಡ್. ಸೊ ನೀವು ಬಂದು ಇವಾಗ ಇಫ್ ಐ ಟೆಲ್ ಯು, ಓಕೆ, ಡೂ ವಾಟ್ ಐ ಸೇ, ಓಕೆ. ಓಕೆ, ಟಚ್ ಯೋರ್ ಫೋರ್ಹೆಡ್, ಓಕೆ. ದೆನ್ ಟಚ್ ಯೋರ್ ನೋಸ್, ಓಕೆ. ಟಚ್ ಯೋರ್ ಚೀಕ್, ಓಕೆ. ಟಚ್ ಯೋರ್ ಲಿಪ್ಸ್. ಓಕೆ. That was correct. Okay, Yeah. because priming. Okay, Yeah. so when I say, you will do action, you will see and then do it. Okay, let's do it again, because you do that, the pattern which you do it error, because that only will have that. Okay, touch your head, ಓಕೆ. touch your chin. ಓಕೆ. That was an error. So let's do it again. Okay, touch your head, touch your nose, ಟಚ್. touch your chin, touch your lips. ಓಕೆ. ಸೊ ನೋಡಿದಾಗ ನೋಡಿದಾಗೆ. ಕರೆಕ್ಟ್. ಸೊ ಈ ತರ ನೀವು ಬಂದು ಅವ್ರಿಗೆ ಬೇಡ ಬೇಡ ಅಂದ್ರೆ ಮಕ್ಳು ಕೇಳ್ತಾರೆ, ನೀನ್ ನೋಡ್ತಾ ಇದೆಯಲ್ಲ, ನಾನು ನೋಡ್ಬೋದಲ್ಲ. Then you need to explain. I am working. This gives me, like if I'm working with my laptop, I have to explain. ನಾನು ಇದನ್ನು ವರ್ಕ್ ಮಾಡ್ತಾ ಇದ್ದೀನಿ, ನಾನು ಬಂದು ಐ ಆಮ್ ನಾಟ್ ಡೂಯಿಂಗ್ ಸಮಥಿಂಗ್, ಸೊ ದಿಸ್ ಇಸ್ ಆರ್ ಬ್ರೆಡ್ ವಿನ್ನರ್. ನಾನು ಬಂದು ಅವ್ರಿಗೆ ಎಜುಕೇಟ್ ಮಾಡಬೇಕು. Correct. ನಾನು ಮಾಡಿದಾಗ ಇದನ್ನು ಬಂದು ನೀವು ಯು ಹ್ಯಾವ್ ಟು ಲರ್ನ್, ಐ ಆಮ್ ವರ್ಕಿಂಗು, I am, this is my working time, and this gadget at this time is making me be productive. So ಗ್ಯಾಡ್ಜೆಟ್ಸ್ ಅಲ್ಲಿ ಜಸ್ಟ್ ಸ್ಕ್ರೀನ್ ಟೈಮ್ ಪ್ರೊಡಕ್ಟಿವ್ ಅಂಡ್ ನಾನ್ ಪ್ರೊಡಕ್ಟಿವ್ ಇದನ್ನ ಡಿವೈಡ್ ಮಾಡಿ. ಕರೆಕ್ಟ್. ಆಕ್ಚುಲಿ ದಿಸ್ ಇಸ್ ಆಲ್ಸೋ ವರ್ಕ್ಸ್. ಸೊ ಗ್ಯಾಡ್ಜೆಟ್ ಟೈಮ್ ಅಲ್ಲಿ ವಾಟ್ ಈಸ್ ಯೋರ್ ಪ್ರೊಡಕ್ಟಿವ್ ಟೈಮ್ ಅಂಡ್ ವಾಟ್ ಈಸ್ ಯೋರ್ ನಾನ್ ಪ್ರೊಡಕ್ಟಿವ್ ಟೈಮ್ ಅಂತ ಒಂದು ಟೇಬಲ್ ಹಾಕಿ.
ಆ ಟೇಬಲ್ ಅಲ್ಲಿ ನಿಮ್ ಪ್ರೊಡಕ್ಟಿವ್ ಟೈಮ್ ಬಂದು ಜಾಸ್ತಿ ಇದ್ರೆ ಇಟ್ ಈಸ್ ಅ ಗುಡ್ ಯೂಸೇಜ್. ಹ್ಮ್ ಇಫ್ ಯುವರ್ ನಾನ್ ಪ್ರೊಡಕ್ಟಿವ್ ಟೈಮ್ ಇಸ್ ಮೋರ್ ದೆನ್ ಇಟ್ಸ್ ಅ ಅನ್ರಿಸೋರ್ಸ್ಫುಲ್ ಯೂಸೇಜ್. ಹ್ಮ್ ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಮಕ್ಕಳಿಗೆ. ಓಕೆ. ಆ್ಯಂಡ್ ಆಲ್ಸೋ ಮಕ್ಕಳಲ್ಲಿ ಮೆಮೊರಿ ಪವರು, ಕಾನ್ಫಿಡೆನ್ಸು ಆ್ಯಂಡ್ ಫೋಕಸ್ಸು, ಅಟೆನ್ಷನ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಆ್ಯಂಡ್ Correct. ಅಫ್ಕೋರ್ಸ್ ಅವರು ದಿಲ್ ಬಿ ಡೀಲಿಂಗ್ ವಿತ್ ಲಾಡ್ ಆಫ್ ಕಾಂಪಿಟೇಷನ್ ಈಗಂತೂ ತುಂಬ ಇದೆ. ಸೊ ನೀವು ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸಸ್ ಅಂದರೆ ವಾಟ್ ಆರ್ ದ ಎಕ್ಸಸೈಸಸ್ ವಿಚ್ ದೇ ಕ್ಯಾನ್ ಡೂ ಈಸಿಲಿ, ದಿನ ಮಾಡ್ಬೋದು, ಟೈಮ್ ಸಿಕ್ಕಾಗ ಮಾಡ್ಬೋದು ಅನ್ನೋದು ಓಕೆ, ಒಂದ್ ಮಾಡೋಣ. ಒಂದ್ ಪಿಕ್ ಪರ್ಫಾರ್ಮೆನ್ಸ್. ಓಕೆ, ನೀವು ಜಸ್ಟ್ ಪುಟ್ ಯುವರ್ ಥಿಂಗ್ಸ್ ಡೌನ್. ಓಕೆ. Okay. Ivaga, when I say left, you should raise your left hand. When I say right, you should raise your right hand. When I say both, you have to raise your both the hands. Okay. Okay, let's do it. Yeah. Okay. Left, put it down. Okay, no need for my instruction. Raise it and just drop it down. Okay. Left, right, right, both, left, right, right, both. Okay, ಇದು ಎಲ್ಲರಿಗೂ ಗೊತ್ತು. Now what I will do is, when I say left, you're going to raise your right hand. Okay. When I say right, you're going to raise your both the hands. Okay. Both left. Okay. Fine. Okay. Huh. Okay. Left, right, drop it. Okay. Huh. Left, right, right. Right is both. Okay, right is both. So when I say left, it is right hand. When I say right, it is both the hands. When I say both, it is left hand. Okay. Okay. It is ನನಗೆ ಎಷ್ಟೊಂದು ಕನ್ಫ್ಯೂಷನ್ ಆಗಿದೆ. So this helps kids. ಇದು 30 rounds without errors. ಮಾಡಿದ್ರೆ they get into a peak performance state. So this is one tool to get into your peak performance. Okay. It's a peak performance exercise. So ಈ ತರ juggling ಇದೆ, alphabet exercise ಇದೆ, peripheral ball games ಇದೆ. There is lot. ಇನ್ನೊಂದು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಇನ್ನೊಂದು ಯಾವ್ದಾದ್ರು ಜಗ್ಲಿಂಗ್ juggling ಮಾಡ್ಬೋದು. Okay. So if they practice this, it will be good. Okay. Then in NLP, once they practice and they ಅವರು ಆ ಪೀಕ್ ಪರ್ಫಾರ್ಮೆನ್ಸ್ ಸ್ಟೇಟ್ ಅಲ್ಲಿ ಹೋದ್ಮೇಲೆ ನಾವು ಅದು ಆಂಕರ್ ಮಾಡ್ತೀವಿ. ಸೊ ನೀವು ಜಗ್ಲಿಂಗ್ ಮಾಡಿ ತೋರಿಸ್ಬೋದಾ? Sure, definitely. Okay. Yeah. ಸೊ ಇದು ಎಷ್ಟೊತ್ತು ಮಾಡಬೇಕು? ಸೊ ಈ ಲೆಫ್ಟ್ ರೈಟ್ ಬೋತ್ ಹ್ಯಾಂಡ್ ಎಕ್ಸಸೈಸ್ ಬಂದು 30 ಕೌಂಟ್ಸ್ ಎರರ್ ಇಲ್ದೆ ಮಾಡಬೇಕು. ಸೊ ನಾವು ಫಾರ್ ಎಕ್ಸಾಂಪಲ್ ವೆನ್ ಯು ಮೇಕ್ ಎರರ್ 15 ಕೌಂಟ್ಸ್ ಅಲ್ಲಿ ಎರರ್ ಮಾಡಿದ್ರೆ ತಿರ್ಗಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ನಿಮ್ ಬ್ರೈನ್ ನ ಟ್ರೈನ್ ಮಾಡ್ತಾ ಹೋಗ್ತೀರಾ ಟು ಕರೆಕ್ಟ್. ಸೊ ನಾವು ಏನು ಹೇಳಿದೆ, ಲೈಕ್ ಫಸ್ಟ್ ಡೇ ಐ ಟೋಲ್ಡ್, ಲೈಕ್ ಫಸ್ಟ್ ಟೈಮ್ ವೆನ್ ಯು ಆರ್ ಡೂಯಿಂಗ್ ಐ ಟೋಲ್ಡ್ ಲೆಫ್ಟ್ ಇಸ್ ರೈಟ್, ರೈಟ್ ಇಸ್ ಬೋತ್ ಇಸ್ ಲೆಫ್ಟ್. ನೆಕ್ಸ್ಟ್ ಟೈಮ್ ನೀವು ಮಾಡಿದಾಗ ಯು ಕ್ಯಾನ್ ಚೇಂಜ್ ದ ಪ್ಯಾಟರ್ನ್ಸ್. ಸೊ ಯು ಶುಡ್ ನಾಟ್ ರಿಪೀಟ್ ದ ಪ್ಯಾಟರ್ನ್. ಎಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಸಿಗುತ್ತೆ ಆ ತರ ಮಾಡಿದಾಗ. ಸೊ ಆ ರೀತಿನಲ್ಲಿ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಫೋಕಸ್ ಇನ್ಕ್ರೀಸ್. ಸೊ ಇಟ್ ಮೇಕ್ಸ್ ಯು ಮೋರ್ ಪೀಕ್. ನಿಮ್ಮ ಬ್ರೈನ್ ಬಂದು ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಕೋಆರ್ಡಿನೇಟ್ ಆಗುತ್ತೆ, ನಿಮ್ಮ ಮೆಮರಿ ಇನ್ಕ್ರೀಸ್ ಆಗುತ್ತೆ, ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಸ್ಟಡಿ ಟೈಮ್ ರೆಡ್ಯೂಸ್ ಆಗುತ್ತೆ. ದೆನ್ ಇಫ್ ಯು ಆರ್ ಇನ್ ಸ್ಪೋರ್ಟ್ಸ್, ನಿಮ್ಮ ಸ್ಟೇಟ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದ ಗ್ರೌಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಗೆ ಆಫೀಸಲ್ಲಿ ಮೀಟಿಂಗ್ಸು, ಇಫ್ ಯು ಹ್ಯಾವ್ ದಿಸ್ ಸ್ಟೇಟ್ ಯು ವಿಲ್ ಬಿ ಡೆಲಿವರಿಂಗ್ ಇಟ್ ಇನ್ ಎಕ್ಸಲೆಂಟ್ ಮ್ಯಾನರು. ನಿಮ್ಗೇನಾದರೂ ಈ ಪೀಕ್ ಪರ್ಫಾರ್ಮೆನ್ಸ್ ಸ್ಟೇಟ್ ಅಲ್ಲಿ ಅಚೀವ್ ಮಾಡ್ಬೋದು. ಓಕೆ. ಅಂಡ್ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗೋದಕ್ಕೂ ಇದು ಡೆಫಿನೆಟ್ಲಿ ಇಟ್ ಇನ್ಕ್ರೀಸಸ್. ಸಿ ನಿಮ್ಗೆ ಅಟೆನ್ಷನ್ ಇಲ್ಲ ಅಂದ್ರೆ ಇದನ್ನ ಮಾಡಕ್ಕಾಗಲ್ಲ. ಕರೆಕ್ಟ್. ಯು ಹ್ಯಾವ್ ಟು ಫೋಕಸ್. ಸೊ ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಪ್ರಾಕ್ಟಿಸ್ ಮಾಡಿದಾಗ ನಿಮ್ ಫೋಕಸ್. ಇವಾಗ ನೀವೇ ನೋಡಿ, ನಿಮ್ಗೆ ಒಂದ್ ಸೆಕೆಂಡ್ ಟೈಮೇ ನೀವು ಇಲ್ಲ, ಬಿಕಾಸ್ ದಟ್ ಅಟೆನ್ಷನ್ span or you're not focusing there. But when you focus and do it, now let's give it a try. Okay, you focus. Okay, now see how you're gonna do it. Left, right, right, right is, so ಇದು ಎರರ್ ಆದ್ರೆ ತಿರ್ಗಾ ಫಸ್ಟ್ ರೈಟ್ ಇಸ್ ಲೆಫ್ಟ್. ನೋ right, see, right is left, right left is both, and left. Both is, so you can keep changing, you can keep changing. Correct. Okay, so once when we started it was like, when I say right it is left, and left means both means right. So keep changing.
ಅದು ಮಾಡ್ತಾನೆ ಇರಬೇಕು ಬಿಕಾಸ್ ದ ಬ್ರೈನ್ ಶುಡ್ ನಾಟ್ ಗೆಟ್ ಅ ಪ್ಯಾಟರ್ನ್. ನೆಕ್ಸ್ಟ್ ಟೈಮ್ ಪ್ಯಾಟರ್ನ್ ಚೇಂಜ್ ಮಾಡಬೇಕು. ಓಕೆ, ಸೊ ಯು ಆರ್ ಟ್ರೈನಿಂಗ್ ನ್ಯೂ ವೇಸ್ ಆಫ್ ಕರೆಕ್ಟ್. ಸೊ ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್ ದೋಸ್ ಥಿಂಗ್. ಅವಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಮೇಕ್ ಶೋರ್ ದಟ್ ನಿಮ್ಗೆ ಅದು ಟೇಬಲ್ಸ್ ತರ ಇಟ್ ವಿಲ್ ನಾಟ್ ಫ್ಲೋ ಅಗೇನ್. ಯು ವಿಲ್ ಚೇಂಜ್ ಸಮಥಿಂಗ್ ಎಲ್ಸ್. ಸೊ ಕಂಡೀಷನ್ ಆಗಬಾರ್ದು. ಎವ್ರಿ ಟೈಮ್ ಪ್ಯಾಟರ್ನ್ಸ್ ಚೇಂಜ್ ಮಾಡ್ತಾನೆ ಇರಬೇಕು.